ಎಲ್ಲಿಗೆ ಹೋಗ್ತಿದ್ಯಾ? ಅದು ಮಾರ್ಕೆಟಿಗೆ ಹೊರಟಿದ್ದೆ ಅಮ್ಮ. ಈಗ ಯಾಕೆ ಮಾರ್ಕೆಟ್ಗೆ? ನಾನಿನ್ನು ತಗೊಂಡು ಬರಬೇಕಿತ್ತು, ಅದಕ್ಕೆ. ನನಗೆ ಗೊತ್ತು ನೀನು ಎಲ್ಲಿಗೆ ಹೋಗ್ತಿದ್ಯಾ ಅಂತ. ಎಲ್ಲಿಗೆ? ನಾರಾಯಣಪಟ್ಟಣಕ್ಕೆ. ನಾನ್ಯಾಕೆ ಹೋಗ್ಲಿ ಅಮ್ಮ? ನಿನ್ನ ದೇಹ ಮಾತ್ರ ಇಲ್ಲಿದೆ, ಆದರೆ ನಿನ್ನ ಮನಸ್ಸು ಅಲ್ಲಿದೆ. ನಿಜ ಹೇಳು, ನೀನು ಹೋಗ್ತಾ ಇರೋದು ನಾರಾಯಣಪಟ್ಟಣಕ್ಕೆ ತಾನೇ? ಹೌದು. ನೀನ್ ಯಾಕೆ ಅಲ್ಲಿಗೆ ಹೋಗ್ತಾ ಇದೀಯಾ? ಯಾಕೆ ಹೋಗ್ಬಾರ್ದು? ಯಾಕೆ ಹೋಗ್ಬಾರ್ದು ಹೇಳಿ? ನನಗೇನು ಹಕ್ಕಿಲ್ವಾ? ನೀವು ಒಂದ್ ಹೆಣ್ಣು, ನಾನು ಒಂದ್ ಹೆಣ್ಣು. ಅಲ್ಲ, ಈ ಮನೆ ಸೊಸೆಯಾಗಿ ನಾನು ಮಾಡಿರೋ ತಪ್ಪಾದ್ರೂ ಏನು? ಮದ್ವೆ ಆದ ಸ್ವಲ್ಪ ದಿನಕ್ಕೆ ನನ್ನಕ್ಕ ಮದುವಂತಿ ಮಾಡಿದ ತಪ್ಪಿಗೆ ಮನೇಲಿ ಶಾಂತಿ ಇರ್ಲಿಲ್ಲ, ನೆಮ್ಮದಿ ಇರ್ಲಿಲ್ಲ, ಒಪ್ಕೋತೀನಿ. ಆದ್ರೆ ನಾನೇನ್ ಮಾಡಿದ್ದೀನಿ? ನಾನ್ ಸಾಹೇಬ್ರನ್ ಚೆನ್ನಾಗಿ ನೋಡ್ಕೊಂಡಿದ್ದೀನಲ್ವಾ? ನಾನ್ ನನ್ ಗಂಡನ್ ನೋಡ್ಬೇಕು, ನನ್ಗವ್ರು ಇಲ್ದೆ ಇರಕ್ಕಾಗಲ್ಲ. ನಿನ್ನ ಮನೆಯಿಂದ ಹೊರಗಡೆ ಕಳ್ಸಕ್ಕೆ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಿದೀವಿ. ದಯವಿಟ್ಟು ಅರ್ಥ ಮಾಡ್ಕೋ, ಇಷ್ಟು ಕಾಳಜಿ ನಿನಗೆ ಒಳ್ಳೇದಲ್ಲ. ಯಾರನ್ನ ಕೇಳಿ ನಿರ್ಧಾರ ಮಾಡಿದ್ರಿ? ನಾನು ಈ ಮನೆ ಬಿಟ್ಟು ಹೋಗಲ್ಲ. ಬದುಕಿದ್ರು ಇಲ್ಲೇ, ಸತ್ರು ಇಲ್ಲೇ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಸ್ಕೊಂಡ್ ಬಂದಿರೋ ನಾನು ಈಗ ಯಾವಳಿಗೋಸ್ಕರ ಮನೆ ಬಿಟ್ಟು ಹೋಗ್ಬೇಕಾ? ಸಾಧ್ಯನೇ ಇಲ್ಲ. ಈಗೇನು ನೀನು ನಾರಾಯಣಪಟ್ಟಣಕ್ಕೆ ಹೋಗ್ಲೇಬೇಕಾ? ಹೌದು, ನಾನು ಹೋಗ್ಲೇಬೇಕು.